ಭೌತಿಕ ಜೀವನದ ಎಲ್ಲವೂ ಕೂಡ ನಮಗೆ ಬಹಳ ಕ್ಷುಲ್ಲಕವಾಗಿ ಕಾಣಬೇಕು ಅಥವಾ ಕಾಣ್ತಾ ಇರುತ್ತೆ. ಇನ್ಯಾವುದೋ ಒಂದು ಉನ್ನತವಾದದ್ದು ನಮ್ಮ ಕಣ್ಣು ಕಾಣಿಸ್ತಾ ಇರುವಾಗ ಅಥವಾ ಉನ್ನತವಾದ್ರ ಕಡೆಗೆ ನಮ್ಮ ಗಮನ ಇರುವಾಗ ಬಹುಶಃ ಇದೆಲ್ಲ ಅಷ್ಟು ಮುಖ್ಯ ಅನಿಸೋದೇ ಇಲ್ಲ. ಇದನ್ನು ಮನಸ್ಸಿನಲ್ಲಿ ಆಸೆ ಬಂದು ನಾವು ಅದನ್ನು ತಡೆದು ಹಿಡಿದು ಅದನ್ನು ದೂರ ಮಾಡ್ತಾ ಇರ್ತೀವಿ ಅಂತೇನಲ್ಲ. ಈಗ ಬಣ್ಣ ಬಣ್ಣದ ಬಟ್ಟೆಗಳನ್ನು ನೋಡಿದಾಗ ಆ ಕಡೆ ಆಕರ್ಷಣೆಯೇ ಸಹಜವಾಗಿ ಉಂಟಾಗ ಅದು ಬೇಡ ಅನ್ಸಿದ್ಮೇಲೆ ಈ ಜೀವನಕ್ಕೆ ಬಂದಿರ್ತೀವಿ. ಹಾಗಾಗಿ ಆ ಕಡೆ ಆಕರ್ಷಣೆ ಭಾಳ ಕಡಿಮೆ. ಹಾಗೆಯೇ ಕೂದಲು ಸನ್ಯಾಸ ಜೀವನದಲ್ಲಿ ಈ ಕಾವಿ ಬಟ್ಟೆನೇ ಯಾಕೆ ಅಂತ ಕೇಳಿದ್ರೆ, ಒಂದು ಇದು ಬೆಂಕಿಯ ಬಣ್ಣ ಅಂತ, ಪರಿಶುದ್ಧತೆಯ ಸಂಕೇತ. ಎರಡನೇದು ಮಣ್ಣಿನ ಬಣ್ಣ ಕೂಡ ಹೌದು. ಮಣ್ಣು ಏನನ್ನು ನೆನಪು ಮಾಡಿಕೊಡುತ್ತೆ ಅಂತಂದರೆ, ಒಂದಲ್ಲ ಒಂದಿನ ಈ ಶರೀರ ಮಣ್ಣಿಗೆ ಹೋಗಿ ಸೇರುವಂಥದ್ದೇ, ನಶ್ವರವಾಗುವಂಥದ್ದೇ. ಸೊ ಈ ಶರೀರದ ಬಗ್ಗೆ ನಾವು ಹೆಚ್ಚು ಗಮನ ಹರಿಸ್ಬೇಕಾಗಿಲ್ಲ, ಇದರಲ್ಲಿ ಸಿಕ್ಕಾಕೋಬೇಕಾಗಿಲ್ಲ ಅಂತೇಳಿ. ಹೀಗಾಗಿ ನಮ್ಮ ಪರಂಪರೆಯಲ್ಲಿ ಸನ್ಯಾಸಿಗಳಿಗೆ ಕಾವಿ ಬಟ್ಟೆಯ ಬಣ್ಣ. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ಇದು ನಮ್ಗೆ ಭಾಳ ಸುಲಭ. ಯಾಕಂದರೆ ಎಷ್ಟೋ ಜನ ಯಾವ ಬಟ್ಟೆ ಹಾಕೋಬೇಕು ಅಂತ ತಲೆ ಕೆಸ್ಕೋತಾ ಇರ್ತಾರೆ, ಇವತ್ತು ಯಾವ ಬಟ್ಟೆ ಹಾಕ್ಕೊಳ್ಳಿ ಇವತ್ತು ಅಂತೇಳಿ. ನಮ್ಗೆ ಚಿಂತೆಯೇ ಇಲ್ಲ, ಪ್ರತಿದಿನ ಒಂದೇ ಇರೋದ್ರಿಂದ ಅದ್ರ ಬಗ್ಗೆ ನಾವು ತಲೆ ಕೆಸ್ಕೋ ಅವಶ್ಯಕತೆ ಇಲ್ಲ. ನಾನು ತಮಾಷೆ ಮಾಡ್ತಾ ಇರ್ತೀನಿ ಇವತ್ತು.